ಓನರು ಅವ್ರ ಮರದಿಂದ ಫ್ರೆಶ್ ಆಗಿರೋ ನುಗ್ಗೆ ಸೊಪ್ಪನ್ನ ಕಿತ್ಕೊಟ್ಟಿದ್ದಾರೆ. ಇದನ್ನು ಪಲ್ಯ ಮಾಡೋಣ ಬನ್ನಿ. ನೋಡಿ, ನುಗ್ಗೆ ಸೊಪ್ಪು ಕ್ಲೀನಾಗಿ ಬಿಡಿಸಿ ನೀಟಾಗಿ ದಂಟಿಲ್ದಿರೆ ತೊಳೆದು ನೀರು ಸೋಸೋಕ್ಕೆ ಈ ಪಾತ್ರೆಯಲ್ಲಿ ಹಾಕಿ ಇಟ್ಟಿದ್ದೀನಿ. ನೀರೆಲ್ಲ ಸೋರಿದೆ. ಈಗ ಇದನ್ನು ಪಲ್ಯ ಮಾಡೋಣ ಬನ್ನಿ. ಇದಕ್ಕೆ ಏನೇನು ಬೇಕಂತ ನೋಡೋಣ. ಈರುಳ್ಳಿ, ಕರಿಬೇವಿನ ಸೊಪ್ಪು, ಈ ತೆಂಗಿನಕಾಯಿ ಮತ್ತು ಖಾರದ ಪುಡಿ, ಅಚ್ಚ ಪುಡಿ, ಉಪ್ಪು, ಅರಿಶಿನ ಪುಡಿ, ಇದು ಮೂರು ಮಿಕ್ಸಿಯಲ್ಲಿ ಹಾಕಿ ಸುಮ್ಮನೆ ಸ್ವಲ್ಪ ಕೋರ್ಸಾಗಿ ನಾವು ಪುಡಿ ಮಾಡ್ಕೊತೀವಿ. ರುಬ್ಬಲ್ಲ, ಪುಡಿ ಮಾಡಿಬಿಟ್ಟು ಒಗ್ಗರಣೆ ಹಾಕೋಣ. ಒಗ್ಗರಣೆ ಹಾಕೋಕೆ ತೋರಿಸ್ತೀನಿ ಬನ್ನಿ. ನೋಡಿ, ತೆಂಗಿನಕಾಯಿ, ಖಾರದ ಪುಡಿ, ಅರಿಶಿನ ಪುಡಿ, ಉಪ್ಪನ್ನ ಈ ಥರ ತರಿಯಾಗಿ ಒಂದು ಸ್ವಲ್ಪ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡೋಣ ಬನ್ನಿ. ನೋಡಿ, ನುಗ್ಗೆ ಸೊಪ್ಪನ್ನೆಲ್ಲ ಈ ಥರ ಹಾಕ್ಕೊಂಡು ಸೋಸಿದೆ, ನೀರೆಲ್ಲ ಬಿಟ್ಟಿದೆ, ಚೆನ್ನಾಗಿ ತೊಳೆದು. ಕೆಲವ್ರು ತೊಳೆಯಲ್ಲ, ಅದರಲ್ಲಿ ಮರದಲ್ಲಿ ಮೇಲೆ ಧೂಳಿರಲ್ಲ ಅಂತ ಅಂದ್ರೂ ತುಂಬ ಧೂಳಿರುತ್ತೆ. ತೊಳೆದ್ರೆ ಒಳ್ಳೆಯದು. ಇದು ಫ್ರೆಶ್ ಮರದಿಂದ ಹಾಗೆ ಕಿತ್ತು ಕೊಟ್ಟಿರೋದು. ನೋಡಿ, ಇದಕ್ಕೆ ಈ ಪುಡಿಗಳೆಲ್ಲ ಈ ಥರ ತೆಂಗಿನಕಾಯಿನ ನಾವು ತರಿಯಾಗಿ ರುಬ್ಕೊಂಡಿರೋದು ಇದಕ್ಕೆ ಹಾಕೋಣ. ಇದನ್ನು ಹಾಕ್ಬಿಟ್ಟು ಇದನ್ನು ಒಂದು ಸ್ವಲ್ಪ ಈ ಥರ ಎಲ್ಲ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀನಿ, ನೀವು ಯಾವ ಎಣ್ಣೆ ಆದರೂ ಯೂಸ್ ಮಾಡಿ. ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಎಣ್ಣೆ ಬಿಸಿ ಆಗಿದೆ. ಕಡಲೆಬೇಳೆ, ಉದ್ದಿನಬೇಳೆ ಹಾಕೋಣ. ಅದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಸಾಸಿವೆ ಹಾಕೋಣ. ಈಗ ಸಾಸಿವೆ ಹಾಕೋಣ. ಸಾಸಿವೆ ಹಾಕಿದ ತಕ್ಷಣ ಕರಿಬೇವು ಹಾಕೋಣ. ಸಾಸಿವೆ ಸ್ವಲ್ಪ ಚಟಪಟ ಆದಮೇಲೆ ಈರುಳ್ಳಿ ಹಾಕೋಣ. ಸಾಸಿವೆ ಸಿಡಿತಾ ಇದೆ. ಚೆನ್ನಾಗಿ ಸಿಡಿದಾದ್ಮೇಲೆ ಈರುಳ್ಳಿ ಏನು ಬ್ರೌನ್ ಕಲರ್ ಆಗೋದು ಬೇಕಾಗಿಲ್ಲ. ಸುಮ್ಮನೆ ಒಂದು ಸ್ವಲ್ಪ ಫ್ರೈ ಆದರೆ ಸಾಕು. ಎಣ್ಣೆಯಲ್ಲಿ ಒಂದು ಸ್ವಲ್ಪ ಫ್ರೈ ಆಗಿ ಇದಾಗಿದೆ. ಇವಾಗ ಇದು ಸೊಪ್ಪು ಹಾಕೋಣ. ಈ ಮಸಾಲೆ ಮಿಕ್ಸ್ ಮಾಡಿರೋಂಥ ಸೊಪ್ಪಿಗೆ ಇದೆಲ್ಲ ಗಂಟಾಗಿರುತ್ತೆ. ಸೊ ಅದನ್ನೆಲ್ಲ ಇನ್ನು ಸ್ವಲ್ಪ ಕೆಡುತ್ತಾ ಈ ಥರ ನಿಧಾನಕ್ಕೆ ಈ ಥರ ಮಾಡಬೇಕು. ಕಾಣ್ತಿದೆಯಾ? ಇನ್ನೊಂದು ಸ್ವಲ್ಪ ಬೇಯಬೇಕಿದೆ ಅಷ್ಟೇ. ನೋಡಿ, ಈ ಥರ ಇನ್ನು ಸೌಟು ಈ ಥರನೇ ನಿಧಾನಕ್ಕೆ ಈ ಹಿಂಭಾಗದಿಂದ ಈ ಥರ ಮಿಕ್ಸ್ ಮಾಡಿ ಕೊಟ್ಟು ಬಿಡ್ತಾಯಿದ್ರೆ ಸಿಮ್ಮಲ್ಲಿಡಿ ಸಾಕು. ಬೇಗ ಬೆಂದು ಬರುತ್ತೆ. ಡಿಶ್ ಔಟ್ ಮಾಡಿ ನೋಡೋಣ. ರುಚಿಯಾದ ನುಗ್ಗೆ ಸೊಪ್ಪು ಪಲ್ಯ ರೆಡಿ. ನೀವು ಟ್ರೈ ಮಾಡಿ ಹೇಗಿದೆ ಅಂತೇಳಿ. ಇದಕ್ಕಿಂತ ನಿಮ್ಗೆ ಬೇಕಾದರೆ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಹಾಕೋಬೋದು. ನಾನು ಸ್ವಲ್ಪ ಕಡಿಮೆ ಹಾಕಿದ್ದೀನಿ. ದಯವಿಟ್ಟು ದೇವೀಸ್ ಕೆಫೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.